ನಮಸ್ಕಾರ. ಮತ್ತೊಂದು ಸೆಷನ್ಗೆ ತಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಸೆಷನ್ ಅಲ್ಲಿ ನಾವು ಒಬ್ಬ ಪ್ರಮುಖ ಸಮಾಜಶಾಸ್ತ್ರಜ್ಞರಾದಂತಹ ಜಾರ್ಜ್ ಸಿಮ್ಮೆಲ್ ರವರ ಕುರಿತು ಅಧ್ಯಯನ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಅವರ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ, ಔಪಚಾರಿಕ ಸಮಾಜಶಾಸ್ತ್ರ ಅಥವಾ ಫಾರ್ಮಲ್ ಸೋಶಿಯಾಲಜಿ, ಈ ವಿಷಯದ ಕುರಿತಾಗಿ ಕೂಡ ಇವತ್ತು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಜಾರ್ಜ್ ಸಿಮ್ಮೆಲ್ ಅವರ ಒಂದು ಕಿರುಪರಿಚಯವನ್ನ ನೋಡೋದಾದ್ರೆ, ಇವರು 1858ರಲ್ಲಿ ಜರ್ಮನಿಯ ಬರ್ಲಿನ್ ಜನಿಸ್ತಾರೆ. ನಂತರ ಅವ್ರ ತಂದೆಯನ್ನ ಕಳ್ಕೊಂಡಾದ್ಮೇಲೆ ಅವರ ತಂದೆ ಒಂದು ಸ್ನೇಹಿತರಾದಂತಹ ಜೂಲಿಯಸ್ ಫ್ರೌಂಡ್ ಅವರು ಅವರನ್ನ ದತ್ತು ತಗೋತಾರೆ. ಇವರ ಒಂದು ಶಿಕ್ಷಣ ಜರ್ಮನಿಯ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತೆ. ಇತಿಹಾಸ, ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನ, ಈ ಒಂದು ವಿಷಯಗಳಲ್ಲಿ ಅವರು ಅಧ್ಯಯನ ಮಾಡಿರ್ತಾರೆ. ಮತ್ತೆ 1881ರಲ್ಲಿ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೋತಾರೆ. ಇವರ ವೃತ್ತಿ ಜೀವನವನ್ನ ನೋಡೋದಾದ್ರೆ, ಇವರು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಖಾಸಗಿ ಉಪನ್ಯಾಸಕರಾಗಿ ಕೆಲಸ ಆರಂಭಿಸ್ತಾರೆ. 1901ರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಪ್ರಮೋಟ್ ಆಗ್ತಾರೆ. ಅದೇ ರೀತಿ 1914ರಲ್ಲಿ ಜರ್ಮನಿಯ ಸ್ಟ್ರಾಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಕಾಲಿಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಮತ್ತು ಇವರು 26 ಸೆಪ್ಟೆಂಬರ್ 1918ರಲ್ಲಿ ನಿಧನ ಆಗ್ತಾರೆ. ಸೊ ಇವರ ಕೊಡುಗೆಗಳನ್ನ ನಾವಿಲ್ಲಿ ನೋಡ್ಬೋದು, ಯಾವ ವಿಷಯಗಳಿಗೆ ಇವರು ಫೇಮಸ್ ಆಗಿದ್ದಾರೆ ಅಂತ ಬಂದಾಗ, ಫಾರ್ಮಲ್ ಸೋಶಿಯಾಲಜಿ, ಅಸೋಸಿಯೇಷನ್, ಡೈಡ್ ಅಂಡ್ ಟ್ರೈಡ್, ಟ್ರಾಜಿಡಿ ಆಫ್ ಕಲ್ಚರ್, ಫಿಲಾಸಫಿ ಆಫ್ ಮನಿ, ಬ್ಲೇಸ್ ಅಟಿಟ್ಯೂಡ್ ಅಂಡ್ ಫ್ಯಾಷನ್ ಅಂತ. ನೆಕ್ಸ್ಟ್ ತರಗತಿಯಲ್ಲಿ ನಾವು ಈ ಒಂದು ಥಿಯರಿ ಆಫ್ ಅಸೋಸಿಯೇಷನ್ ಅಥವಾ ಸಾಮಾಜಿಕತೆ ಬಗ್ಗೆ ತಿಳ್ಕೊತೀವಿ. ಈಗ ಒಂದು ಔಪಚಾರಿಕ ಸಮಾಜಶಾಸ್ತ್ರ ಅಂದ್ರೆ ಏನು, ಅದನ್ನ ಹೇಗೆ ಜಾರ್ಜ್ ಸಿಮ್ಮೆಲ್ ಅವರು ಡಿಫೈನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಅವರ ಪ್ರಕಾರ ಈ ಒಂದು ಔಪಚಾರಿಕ ಸಮಾಜಶಾಸ್ತ್ರ ಅಂದ್ರೆ ಏನು, ಫಾರ್ಮಲ್ ಸೋಶಿಯಾಲಜಿ ಅಂದ್ರೆ ಏನು ಅಂತಂದ್ರೆ, ಇದು ಸಮಾಜಶಾಸ್ತ್ರದ ಅಥವಾ ಸಾಮಾಜಿಕ ರೂಪಗಳನ್ನು ಅಧ್ಯಯನ ಮಾಡುವ ಒಂದು ಶಾಖೆ. ಇಲ್ಲಿ ವಿಷಯಕ್ಕಿಂತ ಹೆಚ್ಚಾಗಿ ಆ ಸಂಬಂಧಗಳು ಸಮಾಜದಲ್ಲಿ ಹೇಗೆ ವ್ಯಕ್ತ ಆಗತ್ತೆ, ಯಾವ ರೂಪದಲ್ಲಿ ವ್ಯಕ್ತ ಆಗತ್ತೆ ಅನ್ನೋದ್ರ ಬಗ್ಗೆನೇ ಅಧ್ಯಯನ ಮಾಡುವಂಥದ್ದನ್ನ ಔಪಚಾರಿಕ ಸಮಾಜಶಾಸ್ತ್ರ ಅಂತ ಕರಿತೀವಿ. ಸೊ ಜಾರ್ಜ್ ಸಿಮ್ಮೆಲ್ ಅವ್ರನ್ನ ಫಾದರ್ ಆಫ್ ಫಾರ್ಮಲ್ ಸೋಶಿಯಾಲಜಿ ಅಂತ ಕೂಡ ಕರಿತೀವಿ. ಔಪಚಾರಿಕ ಸಮಾಜಶಾಸ್ತ್ರದ ಪಿತಾಮಹ ಅಂದ್ರೆ ಜಾರ್ಜ್ ಸಿಮ್ಮೆಲ್ ಅಂತ ಹೇಳ್ಬೋದು. ಇನ್ನು ಜಾರ್ಜ್ ಸಿಮ್ಮೆಲ್ ರವರ ಪ್ರಕಾರ ಸಮಾಜಶಾಸ್ತ್ರದ ಅಧ್ಯಯನ ವಿಷಯವು ಸಾಮಾಜಿಕ ಅಂತಕ್ರಿಯೆಗಳ ಸ್ವರೂಪವನ್ನು ಸಂಶೋಧಿಸುವುದಾಗಿದೆ ಅಂತ. ಅಂದ್ರೆ ನಮ್ಮ ಮೇನ್ ಫೋಕಸ್, ವಾಟ್ ಶುಡ್ ಬಿ ಅವರ್ ಮೇನ್ ಫೋಕಸ್ ಆಫ್ ಸ್ಟಡಿ ಅಂತಂದ್ರೆ ಇಟ್ ಶುಡ್ ಬಿ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇದು ಒಂದು ತಾತ್ವಿಕ ವಿಧಾನವಾಗಿದ್ದು ಸಾಮಾಜಿಕ ಅಂತಕ್ರಿಯೆಯ ವೈವಿಧ್ಯಮಯವಾದ ಪ್ರಕಾರದ ಹೊರತಿರುಳಿನ ಮೂಲಾಧಾರ ಮತ್ತು ಅದು ಸದಾ ಮರುಕಳಿಸುವಂತ ಸಾರ್ವತ್ರಿಕ ಸಾಮಾಜಿಕ ರೂಪಗಳ ಮೇಲೆ ಕೇಂದ್ರೀಕರಿಸುವುದೇ ಸಮಾಜಶಾಸ್ತ್ರ ಅಧ್ಯಯನದ ಒಂದು ಮುಖ್ಯ ಉದ್ದೇಶ ಆಗಿದೆ ಅನ್ನೋದು ಹೇಳ್ತಾರೆ. ಇನ್ನು ಇಲ್ಲಿ ಯಾವ ರೂಪದಲ್ಲಿ ನಾವು ಸಮಾಜದಲ್ಲಿ ಸಾಮಾಜಿಕ ರೂಪಗಳನ್ನ ನೋಡ್ಬೋದು ಅಂದ್ರೆ ಸೋಷಿಯಲ್ ಫಾರ್ಮ್ಸ್, ಅವನ್ನ ನಾವು ಸ್ಪರ್ಧೆಯ ರೂಪದಲ್ಲಿ ಸಹಕಾರ, ಒಪ್ಪಂದ, ಸಂಘರ್ಷ, ಅಧೀನತೆ ಮತ್ತು ಮೇಲಧಿಕಾರ. ಅಂದ್ರೆ ಈ ಸೋಷಿಯಲ್ ಇಂಟ್ರಾಕ್ಷನ್ ಅನ್ನ ನಾವು ಯಾವ ರೂಪದಲ್ಲಿ ಸಮಾಜದಲ್ಲಿ ನೋಡ್ಬೋದು, ಅಥವಾ ಈ ಒಂದು ಸೋಷಿಯಲ್ ಇಂಟ್ರಾಕ್ಷನ್ ಸಮಾಜದಲ್ಲಿ ಯಾವ ರೀತಿ ಹೊರಹೊಮ್ಮುತ್ತೆ, ಯಾವ ರೂಪಗಳನ್ನ ತಗೊಳುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ 6 ಒಂದು ಸಾಮಾಜಿಕ ರೂಪಗಳನ್ನ ಸಿಮ್ಮೆಲ್ ಅವರು ಗುರುತಿಸಿದ್ದಾರೆ. ಒಂದು ಸಾಮಾಜಿಕ ಸ್ಪರ್ಧೆ, ಸಹಕಾರ, ಒಪ್ಪಂದ, ಸಂಘರ್ಷ, ಅಧೀನತೆ ಮತ್ತು ಮೇಲಧಿಕಾರ. ಅಂದ್ರೆ ಕಾಂಪಿಟೇಷನ್, ಕೋಆಪರೇಷನ್, ಕಾಂಟ್ರಾಕ್ಟ್, ಕಾನ್ಫ್ಲಿಕ್ಟ್, ಸಬಾರ್ಡಿನೇಷನ್ ಮತ್ತು ಸೂಪರ್ ಆರ್ಡಿನೇಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ ಸಾಮಾಜಿಕ ರೂಪದ ಲಕ್ಷಣಗಳೇನಿದೆ ಅಂದ್ರೆ, ಸಮಾಜಶಾಸ್ತ್ರ ಅಥವಾ ಈ ಒಂದು ಔಪಚಾರಿಕ ಸಮಾಜಶಾಸ್ತ್ರ ಏನನ್ನ ಗುರುತಿಸುತ್ತೆ ಅಥವಾ ಏನನ್ನ ಅಧ್ಯಯನ ಮಾಡತ್ತೆ ಅನ್ನೋದ ಲಕ್ಷಣಗಳನ್ನ ಇಲ್ಲಿ ಹೇಳಿದ್ದಾರೆ ಅವರು. ಇಲ್ಲಿ ಯಾವುದೇ ಸಾಮಾಜಿಕ ವಿದ್ಯಮಾನದ ಅಥವಾ ಸಂಸ್ಥೆಯ ಸ್ವರೂಪವನ್ನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದರ ಆಧಾರದ ಮೇಲೆ ನಾವು ಅದನ್ನ ಗುರುತಿಸ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈಗ ಕುಟುಂಬ ಅಂತ ಅಂದ್ಬಿಟ್ಟು ನಾವ್ ಯಾಕೆ ಕುಟುಂಬ ಅಂತ ಕರಿತೀವಿ ಅಂದ್ರೆ, ಇಟ್ ಈಸ್ ಡಿಸೈಡೆಡ್ ಬೈ ದ ಫಂಕ್ಷನ್ ಇಟ್ ಪರ್ಫಾರ್ಮ್. ಈಗ ಬ್ಯಾಂಕ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಅದರ ಏನ್ ಕಾರ್ಯಗಳನ್ನು ಮಾಡತ್ರೆ ಆಧಾರದ ಮೇಲೆ ಅದನ್ನ ಬ್ಯಾಂಕ್ ಅಂತ ಕರಿತೀವಿ ನಾವು. ಬ್ಯಾಂಕ್ ಅನ್ನ ಕುಟುಂಬ ಅಂತ ಕರೆಯಲ್ಲ, ಕುಟುಂಬನ ಬ್ಯಾಂಕ್ ಅಂತ ಕರೆಯಲ್ಲ. ಮತ್ತೆ ಕುಟುಂಬ ಮಾಡುವಂತ ಕೆಲಸವನ್ನ ಬ್ಯಾಂಕ್ ಮಾಡಲ್ಲ, ಮತ್ತೆ ಬ್ಯಾಂಕ್ ಮಾಡುವಂತ ಕೆಲಸವನ್ನ
ಕುಟುಂಬ ಮಾಡಲ್ಲ. ಒಂದು ಸಾಮಾಜಿಕ ವಿದ್ಯಮಾನವು ಕೂಡ ಅಥವಾ ಸಾಮಾಜಿಕ ಸಂಸ್ಥೆಯು ಕೂಡ ತನ್ನದೇ ಆದಂತ ಒಂದು ಸ್ವರೂಪ ಲಕ್ಷಣಗಳನ್ನ ಹೊಂದಿರುತ್ತೆ. ಅದಕ್ಕೆ ಆ ಸ್ವರೂಪ ಹೇಗ್ ಬರುತ್ತೆ ಅಂತಂದ್ರೆ ಅದ್ ಏನ್ ಕಾರ್ಯಗಳನ್ನ ನಿರ್ವಹಿಸುತ್ತೆ ಅದರ ಆಧಾರದ ಮೇಲೆ ಅದು ಗುರುತಿಸಲ್ಪಡತ್ತೆ ಅಂತ ಹೇಳ್ಬೋದು. ಇನ್ನ ಅನೇಕ ವಿಷಯಗಳ ಒಗ್ಗೂಡಿಕೆಯಿಂದ ಈ ಒಂದು ಸ್ವರೂಪ ಉಂಟಾಗತ್ತೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಹಲವಾರು ಅಂಶಗಳು ಏಕೀಕರಣಗೊಂಡು ಒಂದು ನಿರ್ದಿಷ್ಟವಾದ ಸ್ವರೂಪ ವ್ಯಕ್ತ ಆಗತ್ತೆ ಅಂತ. ಈ ಕುಟುಂಬ ಅಂತ ಬಂದಾಗ ಅದರ ಒಂದು ಕಾರ್ಯ ವೈಖರಿಯ ಮೇಲೆ ನಾವು ಅದನ್ನ ಕುಟುಂಬ ಅನ್ನೋ ಒಂದು ಸಾಮಾಜಿಕ ಸಂಸ್ಥೆಯಾಗಿ ಗುರುತಿಸ್ತೀವಿ ಅಂತಂದ್ರೆ, ಇಲ್ಲಿ ಅದು ಮೇಲೆ ನಾವು ನೋಡೋದಾದ್ರೆ ಮಕ್ಕಳ ಪೋಷಣೆ ಮಾಡುವಂಥದ್ದು, ಸಾಮಾಜೀಕರಣ ಇರ್ಬೋದು, ಮೌಲ್ಯ ಇರ್ಬೋದು, ಧರ್ಮದ ಒಂದು ಬಗ್ಗೆ ಹೇಳ್ಕೊಡೋವಂಥದ್ದು ಇರ್ಬೋದು, ಭಾವನಾತ್ಮಕ ಬೆಂಬಲ, ಈ ಫಂಕ್ಷನ್ಸ್ ಆಫ್ ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ ಅಂತ ಏನ್ ನೋಡ್ತೀವಿ, ಈ ಎಲ್ಲಾನು ಒಗ್ಗೂಡಿದಾಗ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ಸ್ವರೂಪ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಬೇರೆ ಬೇರೆ ಸ್ವರೂಪ ವಿಷಯಗಳು ಬೇರೆ ಬೇರೆ ತರ ಆಗಿರತ್ತೆ. ನಾನು ಆಗ್ಲೇ ಹೇಳ್ದಂಗೆ ಒಂದೇ ಸ್ವರೂಪ ಹೊಂದಿರುವಂತ ವಿಷಯಗಳು ಮತ್ತೊಂದು ಸ್ವರೂಪಕ್ಕೆ ಇರುವಂತ ವಿಷಯಗಳಿಗಿಂತ ಭಿನ್ನವಾಗಿರುತ್ತೆ. ನಾನು ಹೇಳಿದೀಗ ಅದರ ಸ್ವರೂಪ ಇರ್ಬೋದು ಅಥವಾ ಕಾರ್ಯವೈಖರಿ ಇರ್ಬೋದು, ಒಂದು ಸಂಸ್ಥೆಗಿಂತ ಇನ್ನೊಂದು ಸಂಸ್ಥೆ ಭಿನ್ನವಾಗಿರುತ್ತೆ. ಕೆಲವೊಂದಷ್ಟು ಓವರ್ಲ್ಯಾಪ್ ಆದ್ರೂ ಕೂಡ ಸಂಪೂರ್ಣ ಒಂದು ಕಾರ್ಯ ಅನ್ನೋದು ಏನಿರುತ್ತೆ ಅದು ಒಂದು ನಿಗದಿತ ಸಂಸ್ಥೆ ಅಥವಾ ಒಂದು ನಿಗದಿತ ವಿದ್ಯಮಾನಕ್ಕಷ್ಟೇ ಸೀಮಿತ ಆಗಿರುತ್ತೆ. ಈಗ ಶಿಕ್ಷಣ ಅಂತ ಬಂದಾಗ ನಾವು ಅನೌಪಚಾರಿಕ ಶಿಕ್ಷಣವನ್ನ ಕುಟುಂಬದಲ್ಲೂ ನೋಡ್ತೀವಿ, ಮತ್ತೆ ಶಾಲಾ ಕಾಲೇಜು ಕೊಡೋದು ನೋಡ್ತೀವಿ. ಆದ್ರೆ ಆ ಓವರ್ ಆಲ್ ಫಂಕ್ಷನ್ ಅಂತ ಬಂದಾಗ ಕುಟುಂಬ ಪರ್ಫಾರ್ಮ್ ಮಾಡುವಂತ ಫಂಕ್ಷನ್ಸೇ ಬೇರೆ ಇರುತ್ತೆ, ಅದೇ ರೀತಿ ಒಂದು ಶಾಲಾ ಕಾಲೇಜು ಮಾಡುವಂತ ಫಂಕ್ಷನ್ಸೇ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸ್ವರೂಪ ವಿಷಯಗಳಿಗೆ ರಚನೆಯನ್ನು ನೀಡುವುದು ಅಂತಂದ್ರೆ ಇಟ್ ಗಿವ್ ಸಮ್ ಸ್ಟ್ರಕ್ಚರ್. ಅಂದ್ರೆ ಈ ಸ್ವರೂಪವು ಏನಾಗಿರುತ್ತೆ, ಒಂದು ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಜೋಡಿಸಿರತ್ತೆ. ಅದನ್ನ ನಾವೇನ್ ಸೋಷಿಯಲ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು, ಅದನ್ನ ಏನದೇ ಅದು ಸ್ಟ್ರಕ್ಚರ್ ಅಲ್ಲೇ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಒಂದು ನಿರ್ದಿಷ್ಟ ವ್ಯವಸ್ಥೆನಲ್ಲಿ ಅವ್ರು ಜೋಡಿಸಿರೋದ್ರಿಂದನೇ ಅದು ವ್ಯವಸ್ಥಿತವಾಗಿ ಒಂದು ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅದು ಅದಕ್ಕೊಂದು ಸ್ಟ್ರಕ್ಚರ್ ಅನ್ನೋದನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಸಿಮ್ಮೆಲರ ಈ ಒಂದು ಔಪಚಾರಿಕ ಸಮಾಜಶಾಸ್ತ್ರದ ಕುರಿತಾಗಿ ಟೀಕೆಗಳನ್ನ ಕೂಡ ಮಾಡಿದ್ದಾರೆ. ಅವೇನು ಅಂತ ನೋಡಿದಾಗ ಇಲ್ಲಿ ಸಮಾಜಶಾಸ್ತ್ರ ಯಾವಾಗ್ಲೂ ಫಾರ್ಮ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕು ಅಂತ ಹೇಳ್ತಾರೆ. ಅಂದ್ರೆ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸೋಷಿಯಾಲಜಿ ಶುಡ್ ಬಿ ದ ಫಾರ್ಮ್ ಅಂತ ಹೇಳ್ತಾರೆ ಅವರು. ಸೊ ಆಗ್ಲೇ ಹೇಳ್ದಂಗೆ ಮತ್ತೆ ನಾವು ಮುಂದಿನ ಒಂದು ತರಗತಿಲಿ ಏನು ಅಸೋಸಿಯೇಷನ್ ಅಂತ ಕರಿತೀವಿ, ಇಲ್ಲಿ ಒಂದು ಸಮೂಹದ ಸಂಖ್ಯೆ ಮತ್ತೆ ಅದರ ನಡುವೆ ಇರುವಂತ ನಿಕಟತೆ ಮತ್ತು ಈ ಅಂತರ ಇವೆಲ್ಲನೂ ಕೂಡ ಆ ಒಂದು ಸಮೂಹದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರಲ್ಲ. ಈ ಒಂದು ಸಾಮಾಜಿಕ ಸಂಬಂಧಗಳಿಗೆ ನಾವು ರೇಖಾಗಣಿತ ಈ ತರ ವಿಷಯಗಳನ್ನ ಹೋಲಿಕೆ ಮಾಡೋದು ಅಷ್ಟು ಸರಿಯಲ್ಲ ಅಂತ. ಅದೇ ಬೇರೆ ಆಸ್ಪೆಕ್ಟ್, ಸಾಮಾಜಿಕ ವಿಷಯಗಳೇ ಬೇರೆ. ನಾವಿಲ್ಲಿ ರೇಖಾಗಣಿತದಲ್ಲಿ ರೇಖೆಗಳ ನಡುವೆ ಹೆಂಗ್ ಹೋಲಿಕೆ ಮಾಡ್ತೀವೋ ಹಂಗೆ ನಾವು ಈ ಒಂದು ಸಾಮಾಜಿಕ ಸಂಬಂಧಗಳನ್ನ ಹೋಲಿಕೆ ಮಾಡೋದು ತಪ್ಪು ಅಥವಾ ಅದಷ್ಟು ಹೆಚ್ಚು ಸೂಕ್ತ ಅಲ್ಲ ಅಂತ ಹೇಳುತ್ತೆ. ಇನ್ನು ಈ ಫಾರ್ಮಲ್ ಸೋಷಿಯಾಲಜಿ ಏನಿದೆ ಅದು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನ ತುಂಬಾ ಸಂಕುಚಿತ ಮಾಡುತ್ತೆ, ಲಿಮಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸಮಾಜಶಾಸ್ತ್ರವಲ್ಲದೆ ಇತರ ವಿಜ್ಞಾನಗಳು ಕೂಡ ಸಾಮಾಜಿಕ ಸಂಬಂಧಗಳನ್ನ ಅಧ್ಯಯನ ಮಾಡ್ತೀವಿ. ಸೈಕಾಲಜಿ ಇರ್ಬೋದು, ಆಂಥ್ರೋಪಾಲಜಿ ಇರ್ಬೋದು, ಕಲ್ಚರಲ್ ಸ್ಟಡೀಸ್ ಇರ್ಬೋದು, ಇವೆಲ್ಲನೂ ಕೂಡ ಸಮಾಜಶಾಸ್ತ್ರ ಅಲ್ಲದೆ ಅಲ್ಲೂ ಕೂಡ ಸಾಮಾಜಿಕ ಸಂಬಂಧಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಸಮಾಜಶಾಸ್ತ್ರ ಅಷ್ಟೇ ಸಾಮಾಜಿಕ ಸಂಬಂಧಗಳನ್ನ ಅಧ್ಯಯನ ಮಾಡುತ್ತೆ ಅಂತ ಇಲ್ಲ ಅಂತ ಹೇಳ್ಬೋದು. ಸೊ ಇವು ಸಿಮ್ಮೆಲರ್ ಔಪಚಾರಿಕ ಸಮಾಜಶಾಸ್ತ್ರದ ಕುರಿತಾದಂತ ಒಂದಷ್ಟು ಟೀಕೆಗಳು. ಸೊ ಇವೆಲ್ಲ ಟೀಕೆಗಳಿದ್ರೂ ಕೂಡ ಈ ಒಂದು ಹೊಸ ವಿಷಯವನ್ನ ಅಧ್ಯಯನ ವಿಷಯವನ್ನ ಸಮಾಜಶಾಸ್ತ್ರಕ್ಕೆ ಪರಿಚಯಿಸಿದಂತ ಕೀರ್ತಿ ಫಾರ್ಮಲ್ ಸೋಷಿಯಾಲಜಿ ಅಂತ ಏನ್ ಹೇಳ್ತೀವಿ ಅದು ಅಂತ ಒಂದು ಕ್ರೆಡಿಟ್ ನಾವು ಜಾರ್ ಸಿಮ್ಮೆಲ್ ಅವ್ರಿಗೆ ಕೊಡ್ಬೇಕಾಗತ್ತೆ. ಸೊ ಇದು ಆಕ್ಚುಲ್ ಆಗಿ ಔಪಚಾರಿಕ ಸಮಾಜಶಾಸ್ತ್ರ ಸಂಬಂಧಗಳ ರಚನೆ ಮೇಲೆ ಕೇಂದ್ರೀಕೃತವಾಗಿದೆ ಅಂತ ಹೇಳ್ಬೋದು. ಇದು ಸೂಕ್ಷ್ಮ ಮಟ್ಟದ ಒಂದು ಅಧ್ಯಯನವನ್ನ ಮಾಡಕ್ಕೆ, ಮೈಕ್ರೋಸ್ಕೋಪಿಕ್ ಆಗಿ ಸಾಮಾಜಿಕ ಸಂಬಂಧಗಳನ್ನ, ಸಾಮಾಜಿಕ ಒಂದು ಕ್ರಿಯೆಗಳನ್ನ ಅಧ್ಯಯನ ಮಾಡ್ಲಿಕ್ಕೆ, ಮತ್ತೆ ಸಮಾಜದ ಸಂಘರ್ಷ ಇರ್ಬೋದು, ಗುಂಪು ಜೀವನ ಮತ್ತೆ ಸಂಸ್ಕೃತಿ ಇಂಥ ವಿಷಯಗಳ ಕುರಿತಾಗಿ ಒಳನೋಟವನ್ನ ಆಳವಾಗಿ ಅಧ್ಯಯನ ಮಾಡಕ್ಕೆ, ಮತ್ತೆ ಸಮಾಜದ ಬಗ್ಗೆ ಒಂದು ಅಧ್ಯಯನ ಮಾಡ್ಲಿಕ್ಕೆ, ಒಂದು ವಿಶೇಷ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳಿಕ್ಕೆ, ಮತ್ತೆ ಸಂವಹನದ ಮೇಲೆ ಮತ್ತೆ ನಗರದ ಕುರಿತಾಗಿ ಮತ್ತೆ ಅನೇಕ ಕೃತಿಗಳನ್ನ ಇವರು ಬರ್ದಿರುವಂತದ್ದು. ಒಂದು ಸಾಮಾಜಿಕತೆ ಸಿದ್ಧಾಂತ ಇರ್ಬೋದು ಅಥವಾ ಈ ನಿಕಟತೆ ಮತ್ತು ಒಂದು ಸಂಖ್ಯಾತ್ಮಕವಾಗಿ ಒಂದು ಸಮೂಹದಲ್ಲಿ ಎಷ್ಟು ಜನ ಇರ್ತಾರೆ ಅವರ ಒಂದು ಅಂತಕ್ರಿಯೆ ಮೇಲೆ
ಇದು ಹೇಗೆ ಪ್ರಭಾವನ ಬೀರುತ್ತೆ, ದ ಸೈಜ್ ಆಫ್ ದ ಗ್ರೂಪ್ ಇರ್ಬೋದು ಅಥವಾ ಅದರ ನಡುವಿನ ಅಂತರ ಇರ್ಬೋದು. ಮತ್ತೆ ಅದಷ್ಟೇ ಅಲ್ಲದೆ ಒಂದು ಸಮಾಜದ ಬಗ್ಗೆ ವಿಶಿಷ್ಟ ದೃಷ್ಟಿಕೋನ ಬೆಳೆಸ್ಕೊಳ್ಳಿಕ್ಕೆ ಅದೇ ರೀತಿ ಸಾಮಾಜಿಕ ಸಂವಹನ ಅನ್ನೋದು ಏಕೆ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಈ ಒಂದು ನಗರ ಸಮಾಜ ಇರ್ಬೋದು ಅಥವಾ ನಗರದ ಕುರಿತಾಗಿರ್ಬೋದು ಮತ್ತೆ ಅನೇಕ ಕೃತಿಗಳನ್ನು ಕೊಟ್ಟಿರೋವಂಥದ್ದು ಜಾರ್ಜ್ ಸಿಮೆಲ್ ಅವರು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಮಾಜಶಾಸ್ತ್ರಕ್ಕೆ ಇವರು ಗಹನವಾದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ವೆರಿ ಸಿಂಪಲ್ ಏನಪ್ಪಾ ಅಂತಂದ್ರೆ ಫಾರ್ಮಲ್ ಸೋಷಿಯಾಲಜಿ ಏನ್ ಅಧ್ಯಯನ ಮಾಡತ್ತೆ ಅಂತಂದಾಗ ಸಾಮಾಜಿಕ ಸಂಬಂಧಗಳ ಒಂದು ಸೂಕ್ಷ್ಮ ಮಟ್ಟದಲ್ಲಿ ಆ ಸಾಮಾಜಿಕ ಸಂಬಂಧಗಳು ಹೇಗೆ ರಚನೆ ಆಗಿವೆ, ಆ ರಚನೆ ಯಾವ್ದ್ರ ಮೇಲೆ ಆಗಿರುತ್ತೆ ಅಂದ್ರೆ ಅದು ಏನ್ ಕಾರ್ಯ ನಿರ್ವಹಿಸುತ್ತೆ ಒಂದ್ ಸಾಮಾಜಿಕ ವಿದ್ಯಮಾನ ಅಥವಾ ಒಂದ್ ಸಾಮಾಜಿಕ ಸಂಸ್ಥೆ, ಅದ್ರ ಮೇಲೆ ಅದರ ರಚನೆ ನಿಂತಿರುತ್ತೆ ಅಂತ ಅಧ್ಯಯನ ಮಾಡೋದಾಗಿದೆ ಅಂತ ಜಾರ್ಜ್ ಸಿಮೆಲ್ ಅವರು ಹೇಳ್ತಾರೆ. ಸೊ ಈ ಒಂದು ಸೆಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಈ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.